ಇದು ನಾನು. ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾ ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ತಮ್ಮೇಲೆ ನೋಡಿದ್ರೇ ಗೊತ್ತಾಗಿರುತ್ತೆ. ಸೊ ಸುನಿತಾ ಅಕ್ಕನಿಗೆ ಹೆಣ್ಣು ಪಾಪು ಆಗಿದೆ. ಸೊ ಅವಳನ್ನ ಹಾಸ್ಪಿಟಲ್ಗೆ ನೋಡೋಕ್ಕಂತ ಹೋದೆ. ಅಂದರೆ ನಂದು ಚೆಕಪ್ ಇತ್ತು, ನಂದು ಮಂತ್ಲಿ ಚೆಕಪ್ ಅನ್ನೋದಿತ್ತು. ಸೊ ಅದನ್ನು ನಾನು ತೋರಿಸ್ಕೊಂಡಂಗಾಯಿತು, ಮತ್ತು ಪಾಪುನು ಮತ್ತು ಅವಳನ್ನು ನೋಡ್ಕೊಂಬಂದಂಗಾಯಿತು ಅಂತೇಳಿ ಹೋದೆ. ಅಂದರೆ ಇವಾಗ ಹೋಗಲಿಲ್ಲ ಅಂದರೆ ಇನ್ನು ಮತ್ತೆ ಹೋಗೋಕ್ಕಾಗಲ್ಲಲ್ಲ. ಇನ್ನು ಮತ್ತೆ ನಂದು ಡಿಲಿವರಿ ಆದಮೇಲೆ ವಾಪಸ್ ನೋಡಬೇಕಂದ್ರೆ ತುಂಬಾ ಟೈಮ್ ಹೋಗುತ್ತೆ. ಸೊ ಅಷ್ಟರಲ್ಲಿ ನೋಡ್ಕೊಂಬರೋಣ ಅಂಥೇಳಿ ನಂದು ಚೆಕಪ್ ಇತ್ತು. ಅವರು ಹಾಸ್ಪಿಟಲ್ಗೆ ಡೆಲಿವರಿಗೆ ಅಂತ ಹೋಗೋರಿದ್ರು. ನಾ ಎಲ್ಲಿ ತೋರಿಸಿದ್ದೀನಿ, ಸುನಿತಾ ಅಕ್ಕನೂ ಅಲ್ಲೇ ತೋರಿಸಿದ್ಲು. ಸೊ ಅವಳು ಲಾಗ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ, ಅವಳು ಎಲ್ಲಿ ಅಂದರೆ ಹಾಸ್ಪಿಟಲ್ ಬಗ್ಗೆ ಎಲ್ಲ ಡೀಟೇಲಾಗಿ ಹೇಳಿದ್ದಾಳೆ. ಸೊ ಅವಳು ನೋಡ್ದಂಗಾಯಿತು ಅಂಥೇಳಿ ಹೋದೆ ಹಾಸ್ಪಿಟಲ್ಗೆ. ಪಾಪು ತುಂಬಾ ಚೆನ್ನಾಗಿದೆ, ಹೆಣ್ಣು ಪಾಪು ಆಯಿತು. ಸೊ ಅದೇ ಪಾಪು ನೋಡಿಕೊಂಡು ಬಂದ್ವಿ. ಆಮೇಲೆ ಮರುದಿನ ತಂಗಿ ಬಂದಳು ಊರಿಂದ. ಸೊ ಅವಳು ಮನೆ ಶಿಫ್ಟ್ ಮಾಡ್ತಾಯಿದ್ಲು ಬೆಂಗಳೂರಲ್ಲಿ. ಸೊ ಅದಕ್ಕಾಗಿಯೇ ಒಂದು ಸರಿ ಊರಿಗೆ ಹೋಗಿ ಬರೋಣ ಅಂಥೇಳಿ ಲಗೇಜ್ ಎಲ್ಲ ತೊಗೊಂಡು ಹೋಗಬೇಕಲ್ಲ. ಸೊ ಲಗೇಜ್ ಎಲ್ಲ ತೊಗೊಂಡು ಹೋಗ್ಬೇಕಂಥೇಳಿ ಊರಿಗೆ ಬಂದಿದ್ದರು. ಸೊ ಅವಳು ಬರುವಾಗ ನನಗೆ ಮ್ಯಾಂಗೋ ಅದು ತೊಗೊಂಬಂದಿದ್ಲು. ಅಂದರೆ ಹಣ್ಣಾಗಿರೋ ಮ್ಯಾಂಗೋ ತಿಂದಿದ್ದೆ ಫಸ್ಟ್ ಸೀಸನ್. ಅಂದರೆ ಇದೇ ಮ್ಯಾಂಗೋ, ಅವಳು ತಂದಿರೋ ಮ್ಯಾಂಗೋನೇ ಫಸ್ಟ್ ಸಲ ತಿಂದೆ, ಹಣ್ಣು ಮ್ಯಾಂಗೋ. ಮತ್ತು ಅವಳು ಬರ್ತಾಳತ್ತೆ ಕೊಬ್ಬರಿ ಮಿಠಾಯಿ ಮಾಡಿದ್ದೆ. ಇದು ಬೆಲ್ಲ ಹಾಕಿ ಮಾಡಿದ್ದೆ. ಪ್ರತಿ ಸಲ ಮಾಡ್ತೀನಿ ನಾನು ಬೆಲ್ಲ ಹಾಕಿ, ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸಲ ರೆಸಿಪಿ ತೋರಿಸ್ತೀನಿ, ಅದು ಬಹುಶಃ ಹಿಂದಿನ ವಿಡಿಯೋದಲ್ಲಿ ಏನೋ ಹಾಕಿದ್ದೀನಿ ಅಂತ ಅನಿಸುತ್ತೆ, ಬಟ್ ಅಷ್ಟೊಂದು ನೆನಪಿಲ್ಲ. ಇನ್ನೊಂದು ಸಲ ಆದರೆ ಅವಾಗಲೂ ಮಾಡಿ ತೋರಿಸ್ತೀನಿ. ಸಖತ್ತಾಗಿರುತ್ತೆ ಕೊಬ್ಬರಿ ಮಿಠಾಯಿ ಅದು ಮಾಡೋಕ್ಕೆ. ಮತ್ತು ಇವಳು ಬರುವಾಗ ಮ್ಯಾಂಗೋ ತೊಗೊಂಬಂದಿದ್ಲು, ಹಣ್ಣು ಮ್ಯಾಂಗೋ. ಅಂದರೆ ನಾ ಈ ಸೀಸನಲ್ಲಿ ಅಷ್ಟೇ ಮ್ಯಾಂಗೋ ತಿಂದಿದ್ದಿಲ್ಲ, ಇದೇ ಫಸ್ಟ್ ಹಣ್ಣು ಮ್ಯಾಂಗೋ ತಿಂತಾ ಇರೋದು. ಹಸಿ ಮ್ಯಾಂಗೋ ಸಿಕ್ಕಾಪಟ್ಟೆ ತಿಂದುಬಿಟ್ಟಿದೆ, ಬಟ್ ಹಣ್ಣಾಗಿರೋ ಮ್ಯಾಂಗೋನ ತಿಂದೇ ಇಲ್ಲ, ತನಕ ತಿಂದೇ ಇದ್ದಿದ್ದಿಲ್ಲ. ಸೊ ಇವಳು ತಂದಿರೋದು ಫಸ್ಟ್ ಮ್ಯಾಂಗೋನ ತಿಂದ್ವಿ ಅಷ್ಟು ಹೆಚ್ಕೊಂಡು. ಆಮೇಲೆ ನಾನು ನಮ್ಮಮ್ಮ ಎಲ್ಲ ಕುತ್ಕೊಂಡು ಫೋಟೋ ನೋಡ್ತಾ ಇದ್ವಿ. ಅಂದರೆ ಮನೆ ಕ್ಲೀನ್ ಮಾಡ್ತಾಯಿದ್ರಲ್ಲ, ಆವಾಗ ಹಳೆ ಫೋಟೋಸ್ ಎಲ್ಲ ಸಿಕ್ಬಿಟ್ಟಿದ್ದು. ಸೊ ನಾ ಇವಾಗ ಸದ್ಯದರಲ್ಲಿ ಫೋಟೋ ಎಲ್ಲ ನೋಡಿದ್ದಿಲ್ಲ. ಆಲ್ಮೋಸ್ಟ್ ಮನೆಯಲ್ಲಿ ತುಂಬ ಜಾಸ್ತಿ ಫೋಟೋಸ್ ಇದ್ದಾವೆ. ನಾವು ಚಿಕ್ಕವರಿದ್ದಾಗಿಂತ ಇವಾಗಿನವರೆಗೂ ಜಾಸ್ತಿ ಫೋಟೋಸ್ ಇದ್ದಾವೆ. ಸೊ ಅವನ್ನೆಲ್ಲ ಫೋಟೋಸ್ ಎಲ್ಲ ಒಂದು ರೌಂಡ್ ನೋಡೋಣ ಅಂಥೇಳಿ ನೋಡ್ತಾ ಇದ್ದೀನಿ. ನಮ್ಮ ಪಪ್ಪ ಸಣ್ಣವರಿದ್ದಾಗಿಂತ ಎಲ್ಲ ತೋರಿಸ್ತೀನಿ ಇಲ್ಲಿ. ನಮ್ಮ ಪಪ್ಪ ಬಂದುಬಿಟ್ಟು ಡ್ರಾಯಿಂಗ್ ಸಾರು, ಅವರೇ ಡ್ರಾಯಿಂಗ್ ಮಾಡಿರೋವಂಥದ್ದು ಅದು ಫೋಟೋ. ಸೊ ಅದು ಫ್ರೇಮ್ ಹಾಕಿಟ್ಟಿದ್ರು. ಸೊ ಇದು ನಮ್ಮ ಪಪ್ಪ ಮದುವೆಯಲ್ಲಿರೋ ಫೋಟೋಸು. ನಮ್ಮ ಪಪ್ಪ ಮತ್ತು ನಮ್ಮ ಪಪ್ಪನ ಫ್ರೆಂಡ್ಸು ಇದೆಲ್ಲ ಕುತ್ಕೊಂಡಿರೋದು. ಈ ಫೋಟೋ ಬಂದುಬಿಟ್ಟು ನಮ್ಮಮ್ಮ ಮತ್ತು ಇದು ನೂಲು ಸುತ್ತೋವಾಗಿನ ಫೋಟೋ ಅಂತ ಅನಿಸುತ್ತೆ. ನಮ್ಮಮ್ಮ ಎಷ್ಟು ಚಿಕ್ಕವರಿದ್ದಾರೆ ಅಂದರೆ ಬಹುಶಃ 7th ಇರುವಾಗೇನೋ ಅನಿಸುತ್ತೆ, ಚೈಲ್ಡ್ ಮ್ಯಾರೇಜು. ಸೊ ಅದು ಫೋಟೋ. ಇದು ನಾನು, ಅಂದರೆ ನಂದು ಜಡಿ ತೆಗೆಸ್ತಾರಲ್ಲ, ಜಡಿ ತೆಗ್ಸೋಕ್ಕೆ ಅಂತೇಳಿ ಮನೆ ದೇವ್ರಿಗೆ ಕರ್ಕೊಂಡು ಹೋಗಿದ್ರು ಕೆಳಗಾವ್ ಬಸವನಿಗೆ. ಸೊ ಅಲ್ಲಿರೋ ಫೋಟೋ ಇದ್ದು ಅಲ್ಲಿ ಸಿಕ್ಕಾಪಟ್ಟೆ ಫೋಟೋ ತೆಗೆದಿದ್ದಾರೆ. ನಾನು ಚಿಕ್ಕವರಿದ್ದಾಗಿಂದ ಜಾಸ್ತಿ ಫೋಟೋಸ್ ಇರೋದೇ ಮನೆಯಲ್ಲಿ, ನಂದು ಫೋಟೋಸು ಜಾಸ್ತಿ ಇರೋದು ನಮ್ಮ ಮನೆಯಲ್ಲಿ. ಇದು ಕುತ್ಕೊಂಡು ಜಡಿ ತೆಗಿತಾ ಇರೋದು. ನಾನು ಚಿಕ್ಕ ವಯಸ್ಸಿನಲ್ಲಿ ಸಖತ್ತಾಗಿದ್ದು, ಕೂದಲು ತುಂಬ ಅಂದರೆ ತುಂಬ ಜಾಸ್ತಿ ಇದ್ದು, ಅಂದರೆ ಕಣ್ಣಲ್ಲೆಲ್ಲ ಬಂದು ಬೀಳ್ತಾವಲ್ಲ, ಸೊ ಅಷ್ಟು ಜಾಸ್ತಿ ಇದ್ದು. ಇವಾಗ ಅಷ್ಟೊಂದಿಲ್ಲ, ಬಟ್ ನನ್ನ ಹೇರ್ ಅಷ್ಟೊಂದು ತಿಕ್ಕಾಗಿಲ್ಲ, ಬಟ್ ಇದ್ದಾವೆ, ನಂಗೆ ಎಷ್ಟು ಬೇಕೋ ಅಷ್ಟು ಇದ್ದಾವೆ. ನಾನು ಚಿಕ್ಕವಳಿದ್ದಾಗ ತುಂಬ ಅಂದರೆ ತುಂಬ ಫೋಟೋ ತೆಗೆದಿದ್ದಾರೆ ನಮ್ಮ ಪಪ್ಪ. ಅಂದರೆ ನಾವು ಹುಟ್ಟಿದ ಮೇಲೆ ಒಂದು ಕ್ಯಾಮ್ರಾ ತೊಗೊಂಬಂದು ಆ ಫೋಟೋಸ್ ಎಲ್ಲ ಇದು ಮಾಡಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ ಜಾಸ್ತಿ. ನಮ್ಮಮ್ಮ ಇಲ್ಲಿ ಎತ್ಕೊಂಡು ಅಲ್ಲಿ ನೋಡು ಅಂಥೇಳಿ ತೋರಿಸ್ತಾ ಇದ್ದಾರೆ. ಅಣ್ಣ ಅಮ್ಮ ಮತ್ತು ಎಲ್ಲರೂ ಹೋಗಿದ್ವಿ. ನಂದು ಜಡಿ ತೆಗ್ಸ್ಕೊಂಬರಕ್ಕೆ ಸಣ್ಣಗಿದ್ದಾಗೆಲ್ಲ ಎಲ್ಲ ಕರ್ಕೊಂಡು ಹೋಗಿದ್ರು. ಇದು ನಮ್ಮ ಮನೆ ಬಾಳೆ ಗಿಡದ ಹತ್ರ ನಿಂತ್ಕೊಂಡು ಫೋಟೋ ತೆಗ್ಸ್ಕೊಂಡಿದ್ದು ನಮ್ಮ ಇಡೀ ಫ್ಯಾಮ್ಲಿನೇ. ಸೊ ಫ್ಯಾಮ್ಲಿ ಮತ್ತು ನಮ್ಮ ಮನೆ ಹತ್ರ ಇರೋರು ಎಲ್ಲರೂ ನಿಂತ್ಕೊಂಡು ಫೋಟೋ ತೆಗ್ಸ್ಕೊಂಡಿದ್ವಿ. ನಾ ಅಲ್ಲಿ ರೆಡ್ ಟಿ ಶರ್ಟ್ ಹಾಕಿದ್ದೀನಲ್ಲ, ಸೊ ಇದು ನಾ ಬಂದುಬಿಟ್ಟು ಅದು ರೆಡ್ ಟಿ ಶರ್ಟ್ ಹಾಕಿರೋದು, ಎಷ್ಟು ಚಿಕ್ಕವಳಿದ್ದೀನಲ್ಲ. ಮತ್ತು ಇದು ನಮ್ಮ ಚಿಕ್ಕವರಿದ್ದಾಗ ನಮ್ಮ ಮನೆಯಲ್ಲಿ ಗಣೇಶ ತರ್ತಾ ಇರೋದು ಅತ್ತೆ, ಅಂದರೆ ಸಾಗರ್ಗಳ ಮಮ್ಮಿ. ಅವರು ಫೋಟೋ ತಗೋತಾ ಇದ್ದಾರೆ. ಅಂದರೆ ಗಣೇಶನ ತೊಗೊಂಬರುವಾಗ ಅಂದರೆ ಆರತಿ ಮಾಡಿ ಒಳಗೆ ಕರ್ಕೋತಾರಲ್ಲ, ಸೊ ಅವಾಗಿನ ಫೋಟೋ ಬಂದುಬಿಟ್ಟು. ಫೋಟೋಸ್ ಎಲ್ಲ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿದ್ದಾವೆ, ಇನ್ನು ಫೋಟೋಸ್ ಅವು ಎಲ್ಲ ಹೋಗಿಬಿಡ್ತವೆ ಅಂಥೇಳಿ. ಸೊ ಅದಕ್ಕೆ ವಿಡಿಯೋ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಯೂಟ್ಯೂಬಲ್ಲಿದ್ದರೆ ತುಂಬ ದಿನ ಇರುತ್ತವಲ್ಲ, ಅಂದರೆ ಯೂಟ್ಯೂಬಲ್ಲಿದ್ದರೆ ಎಲ್ಲೂ ಹೋಗಲ್ಲ, ನಾವು ಯಾವಾಗ ಬೇಕಾದರೂ ನೋಡ್ಕೊಳ್ಬೋದು ಫೋಟೋಸನ್ನು. ಸೊ ಅದಕ್ಕಾಗಿಯೇ ಒಂಥರ ಮೆಮೊರಿ ಇರುತ್ತೆ ಅಂಥೇಳಿ ಇದರಲ್ಲಿ ಸೇವ್ ಮಾಡಿ ಇಟ್ಕೊಳ್ತಾ ಇದ್ದೀನಿ.
ಈ ಫೋಟೋ ಬಂದುಬಿಟ್ಟು ನಾನು ಮತ್ತು ಅಪ್ಪ, ಅತ್ತೆ, ಮಾಮ, ಸಂತೋಷ ಮತ್ತು ನಾನು ಎಲ್ಲರಿದ್ದೀವಿ. ಸಾಗರ್ಗಳ ಮಮ್ಮಿ ನಾನು ಎತ್ಕೊಂಡಿದ್ದಾರೆ. ಸೊ ಇನ್ನೊಬ್ರು ಮಾಮ ಸಂತೋಷ್ ಎತ್ಕೊಂಡಿದ್ದಾರೆ. ಇದು ಗಣಚೌತಿಯಲ್ಲಿ ಅಂತ ಅನಿಸುತ್ತೆ ಅದು ಫೋಟೋ ಬಂದುಬಿಟ್ಟು. ಇದು ನಮ್ಮಲ್ಲಿ ಫಸ್ಟ್ ಟೈಮ್ ಸೂರ್ಯಪಾನ ಹಾಕಿದ್ರಂತೆ. ಸೊ ಅವಾಗಿನ ಫೋಟೋ ಬಂದುಬಿಟ್ಟಿದ್ದು. ನಮ್ಮ ಪಪ್ಪನ ಫ್ರೆಂಡ್ಸು ಎಲ್ಲರೂ ನಿಂತ್ಕೊಂಡು ಫೋಟೋ ತೆಗ್ಸ್ಕೊಂಡಿರೋದು. ಅವಾಗಿನ ಸಣ್ಣಗಿದ್ದಾಗಿನ ಫೋಟೋ ಸಖತ್ತಾಗಿದ್ದಾವೆ ಎಲ್ಲ. ಅಂದರೆ ಎಲ್ಲ ಫೋಟೋಸ್ನೂ ತೊಳಸಿ ಇಟ್ಕೊಂಡಿದ್ದಾರೆ ಅವನ್ನೆಲ್ಲ ಫೋಟೋಸನ್ನು. ಇದು 7th ನಾವು ಹಗ್ಗದ ರೋಪ್ ಅಂತೇಳಿ ಮಾಡಿಸಿದ್ರು ಸ್ಕೂಲಲ್ಲಿ. ಅಂದರೆ ಹೈಸ್ಕೂಲಲ್ಲಿ ಮಾಡಿಸಿದ್ರು. 7th ಅಂದರೆ ಪ್ರೈಮರಿಯಲ್ಲಿ ಮಾಡಿಸಿದ್ರು. ಸೊ ಅದು ಮೆಮೊರಿ ಇರಲಿ ಅಂತೇಳಿ ಅದು ಫೋಟೋಸ್ ತಗೊಂಡಿದ್ವಿ. ಸೊ ಅದು ಸಿಕ್ತು. ಎಷ್ಟು ಸಣ್ಣವಳಿದ್ದೀನಿ ನೋಡಿ, ನಾನು 7th ಇರುವಾಗಿನ ಫೋಟೋ ಇದು ಬಂದುಬಿಟ್ಟು. ಸೊ ಅದು ಇರಲಿ ಅಂತೇಳಿ ಇಟ್ಕೊಂಡಿದ್ದೆ. ಇವರು ಸಾಬಳೆ ಮೇಡಮ್ ಅಂಥೇಳಿ ನಮ್ಮ ಡ್ರಾಯಿಂಗ್ ಟೀಚರು. ಸೊ ಅವ್ರ ಜೊತೆ ತುಂಬಾ ಕನೆಕ್ಟ್ ಆಗಿದ್ದೀವಿ ಅವಾಗ 7th ಡ್ರಾಯಿಂಗ್ಸ್ ಎಲ್ಲ ತೆಗೆಯೋದಂದರೆ ಸಖತ್ ಇಷ್ಟ. ಸೊ ಅಂದರೆ ಮೇಡಮ್ ಫೇವ್ರೇಟು. ಆಮೇಲೆ ಇದು ಬಂದುಬಿಟ್ಟು ಗೋಧಿಯಲ್ಲಿ ಕೃಷಿ ಪಂಡಿತರು ಅಂಥೇಳಿ ಪಪ್ಪನಿಗೆ ಅವಾರ್ಡ್ ಬಂದಿತ್ತು. ಗೋಧಿ ನಮ್ಮ ಸೆಕೆಂಡ್ ಏನೋ ಬಂದಿದ್ದು, ಪ್ರಶಸ್ತಿ ಏನೋ ಸಿಕ್ಕಿತ್ತು ಕೃಷಿ ಪಂಡಿತರು ಅಂಥೇಳಿ. ಸೊ ಅದನ್ನು ಇಸ್ಕೊಳ್ಳೋಕ್ಕೆ ಅತ್ತೆ ಮತ್ತು ನಮ್ಮ ಸಣ್ಣ ಅತ್ತೆ, ಅಪ್ಪ, ಕಾಕ ಮತ್ತು ಅತ್ತೆ ಮಗಳು ಇವರೆಲ್ಲರೂ ಕೂಡಿ ಹೋಗಿದ್ದರು ಬೆಳಗಾವಿಗೆ ಅದು ಪ್ರಶಸ್ತಿಯನ್ನು ಇಸ್ಕೊಂಬರೋಕ್ಕೆ. ಸೊ ಇಲ್ಲಿ ಬಂದುಬಿಟ್ಟು ಅಪ್ಪ ಇದ್ದಾರೆ ನೋಡಿ, ಇಲ್ಲಿ ಕೃಷಿ ಪಂಡಿತರು ಅಂತೇಳಿ ಕುಳಿಸಿ ಸನ್ಮಾನ ಮಾಡಿ ಪ್ರಶಸ್ತಿಯನ್ನು ಕೊಡ್ತಾ ಇರೋದು. ಇವು ಬಂದುಬಿಟ್ಟು ಹಾಗೆ ಒಂದು 11th ಇರುವಾಗೇನೋ ಫೋಟೋ ತೆಗ್ಸಿರೋದು. ಇದು ಬಂದುಬಿಟ್ಟು ನನ್ನ ಹೈಸ್ಕೂಲ್ ಮೆಮೊರೀಸ್ ಎಲ್ಲ ಆಲ್ಮೋಸ್ಟ್ ಇದೇ ಫೋಟೋಸಲ್ಲೆಲ್ಲ ಇದ್ದಾವೆ. ಅವನ್ನೆಲ್ಲ ಇಟ್ಕೊಂಡಿದ್ದೀನಿ ನಾನು ಇನ್ನಾದ್ರೂ. 7 ಗ್ರೂಪ್ ಅಂಥೇಳಿ ಒಂದು ಗ್ರೂಪ್ ಇತ್ತು. ಅಂದರೆ ನಾವು 7 ಜನ ಫ್ರೆಂಡ್ಸ್ ಇದ್ವಿ. ಸೊ 7 ಜನ ಫ್ರೆಂಡ್ಸಲ್ಲಿ ನಂಗೆ ಅಕ್ಷತಾ ಅಂದರೆ ಸಖತ್ ಫೇವ್ರೇಟು. ಅಂದರೆ ನಾವಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಆಗಿದ್ವಿ, ಅಕ್ಷತಾ ನಾನು ಅಂತೇಳಿ. ಇವಾಗೂ ಇದ್ವಿ, ಹಾಗೇನಿಲ್ಲ. ಅಂದರೆ ಇದು ಗ್ರೂಪ್ ಫೋಟೋಸು ಅದನ್ನೆಲ್ಲ ತಗೊಂಡ್ವಿ 10th ಅಂದರೆ ಆ್ಯನ್ಯುವಲ್ ಡೇ ಫಂಕ್ಷನ್ ಇನ್ನೊಂದು ಸ್ವಲ್ಪ ದಿನ ಇರೋಕ್ಕಾಗಲಿ ಫೋಟೋಸ್ ಎಲ್ಲ ತೆಗೆಸ್ತಾರಲ್ಲ. ಸೊ ಆ ಥರ ಎಲ್ಲ ಗ್ರೂಪ್ ಫೋಟೋಸ್ ಎಲ್ಲ ತೆಗಿಸ್ತಾಯಿದ್ರು. ಅಂದರೆ ಸ್ಕೂಲಲ್ಲಿ ನಾವು ಅಷ್ಟರು ಕೂಡಿ ತೆಗ್ಸ್ಕೊಳ ಫ್ರೆಂಡ್ಸ್ ಅಂತೇಳಿ ಎಲ್ಲ ಸ್ಕೂಲ್ ಡ್ರೆಸ್ ಹಾಕ್ಕೊಂಡಿದ್ದಾಗ ಆವಾಗ ಫೋಟೋಸ್ ತೆಗಿಸ್ತಾಯಿದ್ರು. ಸರ್ಗಳು ಮತ್ತು ಮೇಡಮ್ಗಳು ಎಲ್ಲರೂ ಕೂಡ ಸಪ್ರೇಟಾಗಿ ಫೋಟೋಸ್ ತಗೊಂಡಿದ್ವಿ. ಸೊ ಅವನ್ನೆಲ್ಲ ಫೋಟೋಸನ್ನು ಎಲ್ಲ ಸೇವ್ ಮಾಡಿ ಎತ್ತಿಟ್ಕೊಂಡಿದ್ವಿ. ಸೊ ಚಿಕ್ಕವಳಿದ್ದಾಗ ಒಂದು ಸ್ವಲ್ಪ ಫೋಟೋಸ್ ಕ್ರೇಜ್ ಜಾಸ್ತಿನೇ ಇತ್ತು. ಆಲ್ಮೋಸ್ಟ್ ಎಲ್ಲ ಫೋಟೋಸ್ ತಗೊಂಡಿರೋದನ್ನು ಎಲ್ಲ ಫೋಟೋನು ಎತ್ತಿಟ್ಕೊಂಡಿದ್ದೆ. ಅಂದರೆ ಕೀಪ್ಯಾಡಲ್ಲಿ ತೆಗೆದಿರೋ ಫೋಟೋಸ್ನೆಲ್ಲ ತೊಳಸಿದ್ದೀನಿ ನಾನು. ಆಲ್ಮೋಸ್ಟ್ ಎಲ್ಲ ಫೋಟೋಸನ್ನು ತೊಳಿಸಿ ಇಟ್ಕೊಂಡಿದ್ದೀನಿ. ಅಂದರೆ ಆವಾಗ ಕೀಪ್ಯಾಡ್ ಇತ್ತಲ್ಲ, ಆವಾಗ ತಗೊಂಡಿರೋ ಫೋಟೋಸ್ ಅದು. ಮತ್ತು ಕಾಲೇಜು, ಹೈಸ್ಕೂಲು. ಇದು ಬಂದುಬಿಟ್ಟು ನಂದು ಫಸ್ಟ್ PU ಅಲ್ಲಿರುವ ಫೋಟೋ ಬಂದುಬಿಟ್ಟು. ಇವ್ರು ಬಂದುಬಿಟ್ಟು ನಮ್ಮ ಕಾಕ, ಅಂದರೆ ಪಪ್ಪನ ತಮ್ಮ ಮಲ್ಲು. ಮತ್ತು ಇದು ಫಸ್ಟ್ ಇಯರಲ್ಲಿ ತಗೊಂಡಿರೋದು, ಸೆಕೆಂಡ್ ಇಯರಲ್ಲೂ ಫಸ್ಟ್ ಇಯರಲ್ಲೂ ತಗೊಂಡಿರೋದು ಫೋಟೋ ಬಂದುಬಿಟ್ಟು. ಇದು ಅಷ್ಟೇ ಫಸ್ಟ್ ಇಯರಲ್ಲಿ ತಗೊಂಡಿರೋದು. ಇವೆಲ್ಲ ಆಲ್ಮೋಸ್ಟು ಪಪ್ಪನ ಮೊಬೈಲಿ ಮತ್ತು ಮಾಮನ ಮೊಬೈಲಿ ಹಿಂಗೆ ತಗೊಂಡಿರೋದು ಕೀಪ್ಯಾಡಲ್ಲಿ. ಮತ್ತು ಆವಾಗ ಸದ್ಯಕ್ಕೆ ಅದೇ ರೀಸೆಂಟಾಗಿ ಏನೋ ಫೋನ್ ಬಂದಿದ್ದು. ಸೊ ಅವಾಗಿಂದು ಇದು ಅಣ್ಣ ಎಷ್ಟು ಚಿಕ್ಕವನಿದ್ದಾಗಿಂದ ಫೋಟೋಸ್ ಇವೆಲ್ಲ. ಇದು ಬಂದುಬಿಟ್ಟು 8th ಇರುವಾಗ ಫೋಟೋ ತಗೊಂಡಿರೋದು. 10th 8th ಏನು ನೆನಪಿಲ್ಲ ಅಷ್ಟೊಂದು. ಫೋಟೋ ಸ್ಟುಡಿಯೋಕ್ಕೆ ಹೋಗಿಯೇ ತಗೊಂಡಿದ್ವಿ. ಇವೆಲ್ಲ ಫೋಟೋಸು ಚಿಕ್ಕವರಿದ್ದಾಗ ತಗೊಂಡಿರೋದು ಆಲ್ಮೋಸ್ಟ್ ಫೋಟೋಸ್ ಎಲ್ಲ.